ಸರ್ ನಾವು ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ರೀ. ಈ ನಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ರು, ಇಲ್ಲಿ ದಲಾಲರ ಅಲ್ಲಿ ಇಲ್ಲಿ ವರ್ತಕರ ಅಲ್ಲಿ ಹೋದ್ರು, ಜಾಗ ಅಷ್ಟೇ ಚೇಂಜ್ ಆಗಿದೆ ರೀ. ವರ್ತಕರು ಅವರ, ರೈತರು ಅವರ, ಅಲ್ಲಿ ವರ್ತಕರು ಅದಾರು, ನಮ್ಮ ಕಡೆ ವರ್ತಕರು. ರೈತರು ಅವ್ರ ಕಡೆ ಯಾಕೆ ಹೋಗೋರು ಅದನ್ನ ಕ್ವಶನ್ ಹೇಳ್ಬೇಕು ನಿಮ್ಗೆ, ಆನ್ಸರ್ ಕೊಡ್ರಿ ನಮ್ಗೆ. ರೈತರು ಅವ್ರ ಕಡೆ ಯಾಕೆ ಹೋಗೋರು, ನಮ್ಮ ಕಡೆ ಯಾಕೆ ಬರತ್ತವ್ರು? ಹಾಂ, ನಾವು ಇಲ್ಲಿ ತಪ್ಪು ಮಾಡಿದ್ವಿ ಅಂತ ಹೇಳ್ತಾರಲ್ಲ, ಒನ್ ಟೈಮ್ ತಪ್ಪು ಮಾಡಿದ್ರೆ ರೈತರಿಗೆ ಗೊತ್ತಾಗುತ್ತೆ. ಎರಡು ಟೈಮ್ ಹೊಳ್ಳೆ ನಮ್ಮ ಕಡೆ ಬರ್ತಾರಂದ್ರೆ ನಾವು ಸರಿಯಾದ ಬೆಲೆ ಪೇಮೆಂಟು ದರ ಕೊಡಾತವು ಅಂತ ಹೇಳಿದ್ರೆ ನಮ್ಮ ಕಡೆ ಬರ್ತಾರಲ್ಲ, ಇದನ್ನ ತಿಳ್ಕೊಬೇಕು. ಈಗ ಸಂಡೇ ಮಾರ್ಕೆಟ್ ಹೇಳ್ತೀನಿ ಸರ್, ಒಳಗೆ ಬಾ ಅಂತಾರೆ. ನಮ್ಗೆ ಒಳಗೆ ಹಾಕಕ್ಕೆ ಅವ್ರಿಗೆ ಸ್ಟ್ರೈಕ್ ಮಾಡ್ತಾರೆ. ಅವ್ರು ಒಳಗೆ ಎದಕ್ಕೆ ಬರ್ತಾರೆ? ಅವ್ರ ಇಂಟೆನ್ಷನ್ ಏನ? ಬಾಡಿಗೆ ತಗೊಳ್ಳೋದು, ಬಾಡಿಗೆ ತಿನ್ನಾಕ ಅದನ್ನ ಮಾಡಕತ್ತಾರ. ಈಗ ಅವ್ರು ಅಂಗಡಿ ತಗೊಂಡ್ರೆ ಅವ್ರ ದಂಧೆ ಅವ್ರು ನಡೆಸ್ಬೇಕಲ್ಲ, ಅವ್ರ ವ್ಯವಹಾರ ಅವ್ರು ನಡೆಸ್ಬೇಕು. ಆ ಕಾಂಪಿಟೇಷನ್ ದಂಧೆ ಕೊಡ್ರಿ. ರೈತರಿಗೆ ಏನು ಬೇಕು? ರೇಟ್ ಬೇಕು, ದರ ಬೇಕು, ವಜನ ಸರಿಯಾಗಬೇಕು. ಅದು ನಾವು ಜೈ ಕಿಸಾನ್ ದಲಾಲರಲ್ಲಿ ಕೊಡತ್ತಿದ್ದೇವ್ರಿ. ಅದಕ್ಕೆ ರೈತರು ನಮ್ಮ ಹತ್ರ ಅದಾರೆ, ಅವ್ರು ಅದನ್ನ ಕೊಡ್ರಿ. ಸ್ಟ್ರೈಕ್ ಮಾಡೋದು ನಮ್ಗೆ ಒಳಗಡೆ ಬಾ ಅನ್ನೋಕ್ಕಿಂತ ಅವ್ರು ನಮಗೆ ಕಾಂಪಿಟೇಷನ್ ಕೊಡಲ್ಲ. ರೈತರು ಚಲೋ ರೇಟ್ ಕೊಡ್ಲಿ, ರೈತಕ್ಕೆ ಹೋಗೋದಿಲ್ಲ. ಇಲ್ಲಿಂದ ರೈತರಿಗೆ ಮಹಾರಾಷ್ಟ್ರ ಹೋಗ್ತಾರ, ಈ ಕಡೆ ಬೆಂಗಳೂರು ಹೋಗ್ತಾರ, ಎಲ್ಲ ಕಡೆ ಹೋಗ್ತಾರ. ಅಲ್ಲಿಂದ 100 ಮೀಟರ್ಸ್ 200 ಮೀಟರ್ಸ್ ರೈತರು ಯಾಕೆ ಹೋಗೋದಿಲ್ಲ ಸರ್? ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡ್ಬೇಕು. ಸರ್ಕಾರ ಅವ್ರನ್ನ ವಿನಂತಿ ಮಾಡ್ಕೊಳ್ತಿದ್ದೀನಿ, ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡ್ಕೋಬೇಕು. ರೈತರು ಯಾರು ಪ್ರಿಫರ್ ಮಾಡಕತ್ತಾರೋ. ಇದು ನಮ್ಗೆ ಈಗ ಸಂಡೇ ಮಾರ್ಕೆಟ್ದಾಗ ಮಾನ್ಯ ಜಿಲ್ಲಾಧಿಕಾರಿ ಸಂಡೇ ಮಾರ್ಕೆಟ್ದಾಗ ಹೇಳಿದಾರೆ, ನಿಮಗೆ ಎಲ್ಲಿ ಮಠ ಅನುಕೂಲತೆ ಮಠ ಮಾಡ್ಕೋರಿ, ನಿಮ್ಗೇನು ಸಪೋರ್ಟ್ ಬೇಕು, ನಿಮ್ಗೆ ಏನು ಸುವಿಧಾ ಬೇಕು ನಾವು ಮಾಡಿಕೊಡ್ತೀವಿ ಅಂತ ಸೆಕ್ರೆಟರಿಗೆ ಆರ್ಡರ್ ಮಾಡಿದ್ದೈತ್ರಿ. ಬೇಕಾದ್ರೆ ನೀವು ಲೈವ್ ಟೆಲಿಕಾಸ್ಟ್ದಾಗ ಲಾಸ್ಟ್ ಟೈಮ್ ಇಂಟರ್ವ್ಯೂ ಆಗಿದ್ದು ನೋಡ್ಬೋದು ಅದನ್ನು. ಇದನ್ನ ಒಂದೇ ಮಾತು ಕೇಳ್ತೇನೆ, ನಮ್ಗೆ ಇದು ಮಾನಸಿಕವಾಗಿ ಒತ್ತಡ ಕೊಡೋದು ಬಂದ್ ಮಾಡ್ರಿ. ನಮ್ಮ ದಂಧೆ ನಾವು ಮಾಡತ್ತು, ನಾವು ಅವ್ರಿಗೂ ಹೇಳ್ತಾರ, ನಿಮ್ಮ ದಂಧೆ ನೀವು ಮಾಡ್ರಿ, ನೀವು ಕಾಂಪಿಟೇಷನ್ ರೇಟ್ ಕೊಡ್ರಿ, ರೈತರು ನಿಮ್ಮ ಕಡೆ ಬರ್ತಾರ, ನಾವು ಕೊಡೋದು ನಮ್ಮ ಕಡೆ ಬರ್ತಾರೆ. ರೈತರಿಗೆ ಎಲ್ಲಿ ಅನುಕೂಲ ಐತಲ್ಲ ಅಲ್ಲಿ ಹೋಗಲ್ಲ ಅವ್ರು. ನಾವೇನು ಅವ್ರಿಗೇನು ಮಾಡ್ಬೇಡ ಅಂತ ಅನ್ನತ್ತಿಲ್ಲ. ನಾವು ಜೈ ಕಿಸಾನ್ ಅವ್ರು ನಾವು ಒಗ್ಗಟ್ಟಾಗಿದ್ದೇವ್ರಿ. ನಾವು ರೈತರ ಪರವಾಗಿ ನಾವು ಚಲೋ ರೇಟ್ ಕೊಡತ್ತವು, ಚಲೋ ಪೇಮೆಂಟ್ ಕೊಡಕತ್ತು, ಎಲ್ಲ ಕೊಡಕತ್ತವ್ರಿ. ಅದಕ್ಕೆ ರೈತರು ಜೈ ಕಿಸಾನ್ ವರ್ತಕ ನಡ್ಕೊಂಡು ಹೊಂಟಿದ್ದಾರೆ. ಒಂದೇ ಇನ್ನೊಮ್ಮೆ ಹೇಳ್ತೀನಿ ಸರ್ ಕ್ವಶನ್, ನೀವು ಜಾಗ ಚೇಂಜ್ ಮಾಡ್ರಿ, ಆದ್ರೆ ವರ್ತಕರು ಅವರದಾರ, ರೈತರು ಅವರದಾರ. ಜೈ ಕಿಸಾನ್ ದಲಾಲರನ್ನ ವರ್ತಕರನ್ನ ಎದಕ್ಕೆ ಪ್ರಿಫರ್ ಮಾಡಕತ್ತಾರ ಅವರ? ಇದನ್ನ ನೀವು ಉತ್ತರ ಹುಡುಕಬೇಕಂತ ನಿಮ್ಮ ಚಾನಲ್ ಮೂಲಕ ಕೇಳ್ಕೊಳ್ಬೇಕು. ಸರ್, ಈಗ ನಾವು ಸಂಡೇ ಮಾರ್ಕೆಟ್ದಾಗ ಮಾಡಕತ್ತೇವು, ನಮಗೆ ಮಾನಸಿಕವಾಗಿ ಕಿರುಕುಳ ಕೊಡೋದು ಬಂದ್ ಮಾಡ್ರಿ ಪ್ಲೀಸ್. ಇದರಿಂದ ನಮ್ಮ ಅಲ್ಲಿದ್ದು ವರ್ತಕರಿಗೆ ತ್ರಾಸ ಆಗಾಕತ್ತೈತಿ. ಈಗ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದಾರು, ಎಲ್ಲಿ ಮಾಡಕ್ಕೆ ಅಲ್ಲಿ ನಡ್ಸ್ಕೊಂಡು ನಮ್ಮ ಕೇಸ್ ನಡೆದೈತಿ, ನಮ್ಮ ಕೇಸ್ ನಿಖಲ್ ಆದ್ಕೊಳ್ಳಿ ಮುಂದೆ ವಿಚಾರ ಮಾಡಕ್ಕೆ ಬರ್ತೈತಿ. ನಾವು ಇದಕ್ಕೆ ನಮ್ಗೆ ಅಲಾವ್ ಬೇಕ್ರಿ. ಮತ್ತೆ ಇದೇನೈತ್ರಿ, ಅವ್ರ ನಮಗೆ ಮಾನಸಿಕವಾಗಿ ಕಿರುಕುಳ ಕೊಡೋದು ಬಂದ್ ಮಾಡ್ಬೇಕು. ಅವ್ರ APMC ಹೇಳಿದಾಗ ನಾವು ಸೇಸ್ ತುಂಬಾಕತ್ತೇವು, ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಡ್ತೇವೆ ನಾವು. ಸರ್, ನಾವು ಇನ್ನೊಂದು ಕೇಳ್ತೇನೆ, ಅವ್ರ APMC ನಮ್ಮಿಂದ APMC ತೆಗೆದು ಹಾಕಿರ, ನಾವು APMC ಒಳಗೆ ಮಾಡಕತ್ತೇವಲ್ಲ, ಗೇಟ್ ಹೊರಗೆ ಏನ್ ಮಾಡತ್ತಿಲ್ಲ. APMC 80 ಎಕರೆ ಜಾಗ ಒಳಗೆ, 84 ಎಕರೆ ಸರ್ಕಾರ ಜಾಗ ಒಳಗನೆ ಮಾಡಕತ್ತೇವ್ ನಾವು, ಸೇಸು ತುಂಬಾಕತ್ತೇವ್ ನಾವು. ಈ ತರ ಬಿಟ್ಟು ನಾವು APMC ಹೊರಗಡೆ ಮಾಡ್ರೆ ನಮ್ಗೆ ಒಳಗೆ ಹಾಕನ್ಬೇಕು. ನಾವು APMC ಒಳಗದವ್ರ ಜಾಗ ಒಳಗೆ ಸೆಕ್ರೆಟರಿ ಒಳಗೆ ತೋರಿಸಿದ ಜಾಗ ಒಳಗೆ ಮಾಡಕತ್ತೇವ್ರಿ ನಾವು. DC ತೋರಿಸಿದ್ವಿ, DC ಮಾನ್ಯ ಜಿಲ್ಲಾಧಿಕಾರಿಗಳು ತೋರಿಸಿದವ್ರ ಜಾಗ, ಅವ್ರು ಕೊಟ್ಟಿದ್ದ ಜಾಗ ಒಳಗೆ ಮಾಡಕತ್ತವ್ರು ನಾವು. ಯಾಕ? ಕಾನೂನು ಪ್ರಕಾರ ನಾವು ಯಾವ ಕಾನೂನು ಉಲ್ಲಂಘನೆ ಮಾಡಬಾರ್ದು ಅಂತೇಳಿ ನಮ್ಮ ಕೋರ್ಟ್ ಒಳಗೆ ಕೇಸ್ ಮುಗಿಯೋ ಮಟ್ಟ ನಾವು ಯಾವುದು ನಮ್ಮ ಕಾನೂನು ಕೈಯಲ್ಲಿ ತಗೋದ ಶಾಂತ ರೀತಿಯಿಂದ ನಾವೆಲ್ಲರೂ ಮಾಡಕತ್ತೀವಿ. ಇಷ್ಟು ದಿವಸ ನಾವು ಯಾರಿಗೂ ಏನೂ ತ್ರಾಸ ಕೊಟ್ಟಿಲ್ಲ ಸರ್. 7-8 ತಿಂಗಳಾಯ್ತು ನಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗಿ. ನಾವು ಯಾರಿಗೂ ಅಲ್ಲಿ ಹೋಗಿ ತ್ರಾಸ ಕೊಟ್ಟಿಲ್ಲ. ಈಗ ನಮ್ಗೆ ತ್ರಾಸ ಕೊಡೋದು ಬಿಡ್ಬೇಕಂತ ಇಷ್ಟ ಕೇಳ್ಕೊಳ್ತೀನಿ ನಾವು.